ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಪ್ರೀತಿಯನ್ನು ಗಳಿಸಿರೋದು ಅತಿ ಹೆಚ್ಚಾಗಿ ಅಂದರೆ ಗಿಲ್ಲಿ ಅವರು ಅಂತಲೇ ಹೇಳ್ಬಹುದು. ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಗಿಲ್ಲಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸು 1,60,000 ಆಸುಪಾಸಿನಲ್ಲಿತ್ತು. ಇವತ್ತು ಚೆಕ್ ಮಾಡಿದೆ ಹಾಗೆ ಸುಮ್ಮನೆ ಗಿಲ್ಲಿ ಅವ್ರ ಅಕೌಂಟು. ಮೊದಲನೇ ಬಾರಿಗೆ ಅನಿಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಲಕ್ಷದಲ್ಲಿದ್ದಿದ್ದು ಫಾಲೋವರ್ಸು ಮಿಲಿಯನ್ ಆಗೋವರೆಗೂ ಹೋಗ್ಬಿಟ್ಟಿದೆ. ಮಂಡ್ಯದವರು ಬರೀ ಮಾತಷ್ಟೇ ಹೊರಟು ಮನಸ್ಸು ಸಕ್ಕರೆ ಥರ ಅಂತ ಹೇಳ್ಬಿಟ್ಟು ಪಾಪ ಗಿಲ್ಲಿಯವರು ಕೂಡ ಹಾಗೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಪ್ರೀತಿಯನ್ನು ಗಳಿಸಿರೋದು ಅತಿ ಹೆಚ್ಚಾಗಿ ಅಂದರೆ ಗಿಲ್ಲಿ ಅವರು ಅಂತಲೇ ಹೇಳ್ಬಹುದು. ಅದನ್ನು ಬರೀ ಬಾಯಲ್ಲಿ ಹೇಳೋದಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಗಿಲ್ಲಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸು 1,60,000 ಆಸುಪಾಸಿನಲ್ಲಿತ್ತು. ಇವತ್ತು ಚೆಕ್ ಮಾಡಿದೆ ಹಾಗೆ ಸುಮ್ಮನೆ ಗಿಲ್ಲಿ ಅವ್ರ ಅಕೌಂಟು 9,49,000 ಆಗೋಗ್ಬಿಟ್ಟಿದೆ. ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋಷ್ಟರೊಳಗಡೆ 1.2 ಮಿಲಿಯನ್ 100% ಆಗಿರುತ್ತೆ. ಅಷ್ಟು ಪ್ರೀತಿನ ಬಿಗ್ ಬಾಸ್ ಮನೆಯಲ್ಲಿ ಗಳಿಸಿದ್ದಾರೆ. ನಾರ್ಮಲಾಗಿ ಇಷ್ಟು ವರ್ಷಗಳ ಕಾಲ ಈ 12ನೇ ಸೀಸನ್ವರೆಗೂ ಬಿಗ್ ಬಾಸ್ ಮನೆಯೊಳಗಡೆ ಯಾರೆಲ್ಲ ಹೋಗಿದ್ದಾರೆ, 1 ಲಕ್ಷ 2 ಲಕ್ಷ 3 ಲಕ್ಷ ಈ ರೀತಿಯಾಗಿ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಂಡು ಬರ್ತಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಮೊದಲನೇ ಬಾರಿಗೆ ಅನಿಸುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಲಕ್ಷದಲ್ಲಿದ್ದಿದ್ದು ಫಾಲೋವರ್ಸು ಮಿಲಿಯನ್ ಆಗೋವರೆಗೂ ಹೋಗ್ಬಿಟ್ಟಿದೆ. ಅಷ್ಟು ಪ್ರೀತಿನ ಗಳಿಸಿದ್ದಾರೆ ಅಂತಲೇ ಹೇಳ್ಬಹುದು ಗಿಲ್ಲಿ ಅವರು. ಇನ್ನೇನು ಫಿನಾಲೆ ಹತ್ರ ಬರ್ತಿದೆ. ಟಾಪ್ 5 ಯಾರ್ಯಾರು ಇರ್ಬೋದು? ಒಂದಷ್ಟು ಜನ ಕಾವ್ಯ, ಹಾಗೆ ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ರಘು ಇರಬಹುದು ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಇವ್ರು ಟಾಪ್ 5 ಆಗಬಹುದು, ಇವ್ರು ಟಾಪ್ 3 ಆಗಬಹುದು, ಇವ್ರು ಟಾಪ್ 2 ಆಗಬಹುದು, ವಿನ್ನರ್ ಇವ್ರು ಆಗಬಹುದು, ರನ್ನರ್ ಅಪ್ ಇವ್ರು ಆಗಬಹುದು. ನನಗಂತೂ ಗಿಲ್ಲಿ ಹಾಗೆ ರಕ್ಷಿತಾ ಇದ್ದರೆ ಚೆನ್ನಾಗಿರುತ್ತೆ, ಅಥವಾ ಗಿಲ್ಲಿ ಕಾವ್ಯ ಓಕೆ, ಗಿಲ್ಲಿ ಅಶ್ವಿನಿ ಇದು ಕೂಡ ಓಕೆ. ಬಟ್ ಯಾರು ವಿನ್ನರ್ ಯಾರು ರನ್ನರ್ ಅಪ್ ಅದನ್ನೆಲ್ಲ ಗೆಸ್ಸೇ ಮಾಡೋಕ್ಕಾಗ್ತಿಲ್ಲ. ಬಟ್ ಗಿಲ್ಲಿ ವಿನ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಅಷ್ಟೇ. ಎಲ್ಲರಿಗೂ ಇದೇ ರೀತಿಯಾಗಿರಬೇಕು ಅನ್ನೋದು ಏನೂ ಇಲ್ಲ. ಒಬ್ಬೊಬ್ಬರು ಅನಿಸಿಕೆ, ಒಬ್ಬೊಬ್ಬರು ಅಭಿಪ್ರಾಯಗಳು ಒಂದೊಂದು ರೀತಿಯಾಗಿರುತ್ತೆ. ಬಟ್ ಗಿಲ್ಲಿ ಗೆದ್ದರೆ ಒಂಥರ ಚೆನ್ನಾಗಿರುತ್ತೆ. ಇಡೀ ನಮ್ಮ ಬಿಗ್ ಬಾಸ್ ನೋಡ್ತಿರೋರು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಗಿಲ್ಲಿ ಅವರು ಅಂತಲೇ ಹೇಳಬಹುದು. ಅವರ ದೊಡ್ಡಮ್ಮ ದೋಸೆ ಕೊಡು ಆ ಸಾಂಗ್ ಆಗಿರಬಹುದು, ಅವ್ರ ಸಾಂಗ್ ಕ್ರಿಯೇಟಿವಿಟಿಗಾಗಿರ್ಬಹುದು, ಪಂಚ್ ಡೈಲಾಗ್ಗಳಿಗಾಗಿರಬಹುದು, ಸಖತ್ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಜಗಳ, ಕಿತ್ತಾಟ, ಬ್ಯಾಡ್ ವರ್ಡ್, ಇರಿಟೇಟ್ ಮಾಡೋದು ಇಲ್ಲವೇ ಇಲ್ಲ ಗಿಲ್ಲಿಯಲ್ಲಿ. ಅವರು ಒಂದು ಮಾಡಿದರೆ ಇಲ್ಲಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ 9ನ್ನ ಆ್ಯಡ್ ಮಾಡಿ ಅದನ್ನಿನ್ನ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಇದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಅವ್ರು ಮಾಡಿರೋ ಎಲ್ಲ ಸಾಂಗಿಗೆ ಮ್ಯೂಸಿಕ್ ಕೊಟ್ಕೊಂಡು, ಟ್ರೋಲ್ ಮಾಡಿಕೊಂಡು, ಆ ಡೈಲಾಗ್ಗಳನ್ನೆಲ್ಲ ಇಟ್ಕೊಂಡು ಅದಕ್ಕೊಂದು ಮ್ಯೂಸಿಕ್ನ ಆ್ಯಡ್ ಮಾಡಿ ಅದನ್ನು ಮಸ್ತಾಗಿ ಮಾಡಿ ಅಪ್ಲೋಡ್ ಮಾಡಿರೋದಾಗಿರಬಹುದು. ಗಿಲ್ಲಿ ಅವ್ರ ಪೇಜಲ್ಲೂ ಕೂಡ ಒಂದಷ್ಟು ವೀಡಿಯೋಗಳಿದೆ, ಅದನ್ನು ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರಘು ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಆಗಿ ರಘು ತುಂಬ ಚೆನ್ನಾಗಿದ್ರು. ಬಟ್ ಹೋಗ್ತಾ ಹೋಗ್ತಾ ಮಿಡಲಲ್ಲಿ ಏನೋ ಒಂಥರ ಕಿರಿಕಿರಿ ಆಯಿತು. ಮತ್ತೆ ಒಂದು ಫಾರ್ಮಿಗೆ ಬಂದಿದ್ದಾರೆ. ರಘು ಅವ್ರು ಕೂಡ ಹೇಳ್ಕೊಳ್ತಾರೆ, ನಾನು ಚೆನ್ನಾಗಿರ್ಬೇಕಾಗಿತ್ತು, ಅವನು ನನ್ನ ಅಪಾರ್ಥ ಮಾಡ್ಕೊಂಬಿಟ್ಟೆ ಅಂತ ಹೇಳ್ಬಿಟ್ಟು. ಮೇ ಬಿ ಗೊತ್ತಾಗಿರಬೇಕು ಗಿಲ್ಲಿ ಪವರ್ ಏನು ಅಂತ ಹೇಳ್ಬಿಟ್ಟು. ಸೊ ಅದೇನೋ ಹೇಳ್ತಾರಲ್ಲ, ಮಂಡ್ಯದವರು ಬರೀ ಮಾತಷ್ಟೇ ಹೊರಟು ಮನಸ್ಸು ಸಕ್ಕರೆ ಥರ ಅಂತ ಹೇಳ್ಬಿಟ್ಟು ಪಾಪ ಗಿಲ್ಲಿಯವರು ಕೂಡ ಹಾಗೇನೆ. ಫೈನಲಿ ಗಿಲ್ಲಿ ಅವರು ಫಿನಾಲೆಗೆ ಬರ್ತಿದ್ದಾರೆ. ವಿನ್ನರ್ ಆಗಬೇಕು ಅಂತ ಒಂದಷ್ಟು ಜನರ ಆಸೆ ಹಾಗೆ ಅಭಿಪ್ರಾಯ. ಇನ್ಸ್ಟಾಗ್ರಾಮಲ್ಲಿ ಆಗಿರಬಹುದು, ಯೂಟ್ಯೂಬಲ್ಲಿ ಆಗಿರಬಹುದು, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡೋದಾದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಗಿಲ್ಲಿ ಈ ಬಾರಿಯ ಸೀಸನ್ 12 ವಿನ್ನರ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಿದ್ದಾರೆ. ಆದರೆ ಗಿಲ್ಲಿಗೆ ಅಂದರೆ ಗಿಲ್ಲಿ ನಾರ್ಮಲಾಗಿ ಎಲ್ಲ ಹುಡುಗಿಯರ ಜೊತೆನೂ ಒಂದೇ ಥರ ಇರ್ತಾರೆ, ಎಲ್ಲರಿಗೂ ತರಲೆ ಮಾಡಿಕೊಂಡು ಕೀಟ್ಲೆ ಮಾಡ್ಕೊಂಡಿರ್ತಾರೆ. ಬಟ್ ರಕ್ಷಿತಾ ಅವರಿಗೆ ಲಿಟ್ರಲಿ ಗಿಲ್ಲಿ ಅಂದರೆ ಇಷ್ಟ. ಸುದೀಪ್ ಸರ್ ಕೂಡ ಒಂದು ಸ್ವಲ್ಪ ದಿನಗಳ ಹಿಂದೆ ಕೇಳಿದಾಗ, ನಿಮಗೆ ತರಲೆ ಮಾಡೋ ಹುಡುಗರಂದ್ರೆ ಸ್ವಲ್ಪ ಇಷ್ಟ ಅನಿಸುತ್ತೆ ಅಂತಂದಾಗ ಎಸ್ ಅಂತ ಇಡೀ ಮನೆಯವರು ಬೋರ್ಡ್ ಹಿಡಿತಾರೆ. ಆಗ ರಕ್ಷಿತಾ ಅವರು ಕೂಡ ಎಸ್ ಅಂತ ಬೋರ್ಡನ್ನು ಹಿಡಿತಾರೆ. ಆಗ ರಕ್ಷಿತಾ ಅವರು ಯಾರು ನಿಮಗಿಷ್ಟ ಅಂತ ಕೇಳಿದ್ರೆ ಗಿಲ್ಲಿ ಅಂತ ಹೇಳ್ತಾರೆ. ಸುದೀಪ್ ಸರ್ ಕೂಡ ಅದಕ್ಕೆ ಚೆನ್ನಾಗಿ ಅಂತ ಆನ್ಸರ್ ಮಾಡ್ತಾರೆ. ಸೊ ಓವರ್ ಆಲ್ ಬಿಗ್ ಬಾಸ್ ಈ ಸೀಸನ್ ಒಂಥರ ಮನಸ್ಸಿಗೆ ಹತ್ತಿರ ಆಗೋ ಥರ ಇತ್ತು. ತುಂಬ ಖುಷಿ ಕೊಡ್ತು, ತುಂಬ ಚೆನ್ನಾಗಿತ್ತು, ಹೆಲ್ದಿ ಆಗಿತ್ತು ಅಂತ ಹೇಳ್ಬೋದು. ಈ ನನಗಂತೂ ಲಿಟ್ರಲಿ ಅಶ್ವಿನಿ ಅವ್ರು ಸ್ವಲ್ಪ ಇಷ್ಟ ಆಗಲಿಲ್ಲ. ಜಾಸ್ತಿ ಕಿರಿಕಿರಿ ಮಾಡೋದು, ಜಗಳ ಮಾಡೋದು, ಬ್ಯಾಡ್ ವರ್ಡ್ ಯೂಸ್ ಮಾಡೋದು, ಹೊಗೆ ಬಾರೆ, ಈ ಥರ ವರ್ಡ್ಸ್ ಎಲ್ಲ ನನಗೆ ಚೂರು ಇಷ್ಟ ಆಗಿಲ್ಲ. ಸೊ ಗಿಲ್ಲಿ ಇರೋದ್ರಿಂದ ಬಿಗ್ ಬಾಸಲ್ಲಿ ಇದನ್ನೆಲ್ಲ ಮರೆತು, ಈ ಜಗಳ ಇದೆಲ್ಲ ಮರೆತು ಈ ಪಂಚ್ ಡೈಲಾಗ್ನೆಲ್ಲ ಕೇಳಿಕೊಂಡು ಎಂಜಾಯ್ ಮಾಡಿದ್ದಂತೂ ಉಂಟು. ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಯ
ಈ ಬಾರಿ ವಿನ್ನರ್ ಯಾರು, ವಿನ್ನರಿಗೆ 50 ಲಕ್ಷ ಕ್ಯಾಶ್ ಪ್ರೈಸ್ ಇದೆ, ಅದರ ಜೊತೆಗೆ ಕಪ್ ಇದೆಯಲ್ಲ ಅದುಂಟು. ಸೊ ಯಾರು ಗೆಲ್ತಾರೆ ನೋಡಬೇಕು ಕಾದು. ಓವರಾಲ್ ಆಗಿ ಇಷ್ಟು ಬಿಗ್ ಬಾಸಿನ ಸದ್ಯದ ಅಪ್ಡೇಟು. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗ ಗಿಲ್ಲಿಯವ್ರು ಹೇಳಿದರು, ನಾನು 1 ಮಿಲಿಯನ್ ಫಾಲೋವರ್ಸ್ ಮಾಡ್ಕೋಬೇಕು ಆಗಬೇಕು ನಾನು ಹೊರಗಡೆ ಹೋಗೋಷ್ಟ್ರೊಳಗಡೆ ಅಂತ. ಬಟ್ ಗಿಲ್ಲಿ ಆಸೆ, ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ಕೊಂಡಿದ್ದಂತಹ ಆಸೆ ಹೊರಗಡೆ ಫ್ಯಾನ್ಸ್ ಅದನ್ನು ಈಡೇರಿಸ್ತಿದ್ದಾರೆ ಅಂತಲೇ ಹೇಳ್ಬಹುದು. ಈಗ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗೋಷ್ಟ್ರೊಳಗಡೆ ಇದೊಂದು 10,000 ಜಾಸ್ತಿ ಆಗಿರಬಹುದು ಫಾಲೋವರ್ಸು. ಈಗ ನಾನು ಮಾಡುವಾಗ ಇದು 9,49,000 ಫಾಲೋವರ್ಸ್ ಇದ್ದಾರೆ. ನೋಡಬೇಕು ಬಿಗ್ ಬಾಸ್ ಮುಗಿಯೋಷ್ಟ್ರೊಳಗಡೆ 1 ಎಷ್ಟು ಮಿಲಿಯನ್ ಆಗುತ್ತೋ ಗೊತ್ತಿಲ್ಲ. ಬಿಗ್ ಬಾಸ್ ವಿನ್ನರ್ ಆಗಿಬಿಟ್ರೆ ಅದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬಿಡುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಬೇಡ್ಕೊಂಡಿದ್ದಂತಹ ಆಸೆ ಗಿಲ್ಲಿ ಅವ್ರದ್ದು ಆಲ್ರೆಡಿ ಈಡೇರೋಕ್ಕಾಗಿದೆ. ಇನ್ನೇನು ಸ್ವಲ್ಪ ಫಾಲೋವರ್ಸಲ್ಲೇ ಮಿಲಿಯನ್ ದಾಟತ್ತೆ. ಇದಿಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸು. ಸೊ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ಫೇವ್ರೆಟ್ ಎಪಿಸೋಡ್ ಫೇವ್ರೆಟ್ ಸೀಸನ್ ಯಾವುದು, ಈ ಬಾರಿಯ ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.